ಬೆಂಗಳೂರಿನಲ್ಲಿ ಎಚ್ಎಎಲ್ನಲ್ಲೂ ಕೂಡ ಹೈ ಅಲರ್ಟ್. ಓವರ್ ಟೈಮ್ ಕೆಲಸಕ್ಕೆ ರೆಡಿ ಇರುವಂತೆ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ಎಚ್ಎಎಲ್ನ ಎಲ್ಲಾ ಸಿಬ್ಬಂದಿಯ ರಜೆಯನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಫೈಟರ್ ಫ್ಲೈಟ್ಗಳ ನಿರ್ವಹಣೆ ಹಿನ್ನೆಲೆ ಕಡ್ಡಾಯ ಹಾಜರಿ. ಎಚ್ಎಎಲ್ನ ಎಲ್ಲಾ ತಂತ್ರಜ್ಞರಿಗೆ ಈಗ ಕಡ್ಡಾಯ ಹಾಜರಿಗೆ ಸೂಚನೆ ನೀಡಲಾಗಿದೆ. ಜೊತೆಗೆ ಓವರ್ ಟೈಮ್ ಕೆಲಸಕ್ಕೂ ಕೂಡ ತಿಳಿಸಲಾಗಿದೆ. ತುರ್ತು ಪರಿಸ್ಥಿತಿ ಏನೇ ಇದ್ರೂ ಕೂಡ ಎದುರಿಸೋದಕ್ಕೆ ರೆಡಿಯಾಗಿರಬೇಕು ಅಂತ ಬೆಂಗಳೂರಿನ ಎಚ್ಎಎಲ್ನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೊ ಫೈಟರ್ ಫ್ಲೈಟ್ಗಳ ಜೆಟ್ಗಳ ನಿರ್ವಹಣೆ ಏನಿದೆ ಎಚ್ಎಎಲ್ನ ಎಲ್ಲ ತಂತ್ರಜ್ಞರಿಗೆ ಕೂಡ ಕಡ್ಡಾಯ ಹಾಜರಿಗೆ ಸೂಚನೆ ನೀಡಲಾಗಿದೆ. ಸೊ ತುರ್ತು ಪರಿಸ್ಥಿತಿ ಎದುರಿಸೋದಕ್ಕೆ ತಯಾರಿ ನಡೆಸೋದಕ್ಕೆ ಸೂಚನೆ. ಇಷ್ಟು ದಿನಗಳ ಟ್ರೈನಿಂಗ್ ಏನೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು ಅದೆಲ್ಲವನ್ನೂ ಕೂಡ ಎಕ್ಸಿಕ್ಯೂಟ್ ಮಾಡುವಂಥ ಸಮಯ ಬಂದಿದೆ. ಓವರ್ ಟೈಮ್ ಕೆಲಸಕ್ಕೆ ರೆಡಿ ಇರುವಂತೆ ಸಿಬ್ಬಂದಿಗೆ ತಿಳಿಸಲಾಗಿದೆ. ಎಚ್ಎಎಲ್ನ ಎಲ್ಲ ಸಿಬ್ಬಂದಿಯ ರಜೆಯನ್ನು ರದ್ದುಗೊಳಿಸಿ ಈಗ ಆದೇಶ ನೀಡಲಾಗಿದೆ. ಯಾವುದೇ ಪರಿಸ್ಥಿತಿಗೆ ರೆಡಿಯಾಗಿರಬೇಕು ಅಂತ ಈಗ ತಿಳಿಸಲಾಗಿದೆ. ಸೊ ಭಾರತ ಕ್ಷಿಪ್ರ ದಾಳಿಯನ್ನು ಆರಂಭ ಮಾಡಿದೆ ಪಾಕಿಸ್ತಾನದ ವಿರುದ್ಧ. ಇದು ಅನಿವಾರ್ಯವಾಗಿತ್ತು. ತೀರಾ ಕಂಟ್ರೋಲ್ ಮಾಡಿಕೊಂಡು ಸಾಧ್ಯವಾದಷ್ಟು ಅವಕಾಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಆದರೂ ಕೂಡ ಯಾವುದೇ ಬುದ್ಧಿ ಬರುವಂಥ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ಬುದ್ಧಿ ಕಲಿಯುವಂಥ ದೇಶವಲ್ಲ, ಬುದ್ಧಿ ನಾವು ಕಲಿಸಬೇಕು. ಸೊ ಅದನ್ನು ಈಗ ಭಾರತ ಶುರು ಮಾಡಿದೆ. ಅವ್ರದ್ದೇ ಭಾಷೆಯಲ್ಲಿ ಅವ್ರದ್ದೇ ರೀತಿಯಾಗಿ ಈಗ ಉತ್ತರವನ್ನು ಕೊಡುವಂಥ ಕೆಲಸ ಆಗಿದೆ. ಫೈಟರ್ ಫ್ಲೈಟ್ಗಳ ನಿರ್ವಹಣೆ ಈಗ ಕಡ್ಡಾಯ ಆಗಿದೆ. ಸೊ ನಿರ್ವಹಣೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಕ್ಕೆ ಹಾಜರಾಗೋದು, ಓವರ್ ಟೈಮ್ ಸಂಬಂಧಪಟ್ಟ ಹಾಗೆ ಕೂಡ ದೇಶಕ್ಕೋಸ್ಕರ ಎಲ್ಲರೂ ಕೂಡ ನಿಲ್ಲಬೇಕಾದಂಥ ಒಂದು ಸಂದರ್ಭ ಇದು. ಸೊ ಬೆಂಗಳೂರಿನ ಎಚ್ಎಎಲ್ನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೊ ಬೆಂಗಳೂರು ಕೂಡ ಈ ರಕ್ಷಣೆ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥ, ಜೊತೆಗೆ ಈ ಮಿಲಿಟರಿ ಸಂಬಂಧಪಟ್ಟ ಹಾಗೆ ಆರ್ಮಿ ಸಂಬಂಧಪಟ್ಟ ಹಾಗೆ ಇರುವಂಥ ಬೇಸ್ಗಳು ನಮ್ಮಲ್ಲೂ ಕೂಡ, ಜೊತೆಗೆ ಎಚ್ಎಎಲ್ ವಿಶೇಷವಾಗಿ ಎಲ್ಲ ತಂತ್ರಜ್ಞರು ಕೂಡ ಹೆಚ್ಚಿನ ತಂತ್ರಜ್ಞರಿದ್ದಾರೆ. ತುರ್ತು ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ರೆಡಿ ಆಗಿರಬೇಕು, ಅಲರ್ಟ್ ಆಗಿರಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ಸೊ ಓವರ್ ಟೈಮ್ ಕೆಲಸಕ್ಕೆ ರೆಡಿ ಇರುವಂತೆ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ.